ಇಲ್ಲಿ ಹೆಣ್ಮಕ್ಳು ಕವರ್ ಹಾಕ್ತಾ ಇದ್ದಾರೆ. ಹೆಂಗೆ ಕವರ್ ಹಾಕ್ತಾರೆ ನೋಡ್ರಿ ಅವರು. ಇದರಲ್ಲೇ ಪ್ರತಿ ಬೆಳೆ ಬೆಳೆದು ಜಾಸ್ತಿ ಆಯಿತು ಕಾಲಂಬರಿ ಆಯಿತು ಇದು ಹಂಗೆ ಇರ್ತದ ಇದನ್ನ ಕೈ ಬೇಕಂದ್ರೆ ಮೇಲೆ ಸೆಡ್ನೆಟ್ ಹಾಕೋತೀರಿ ಬೇಕಾದ್ರೆ ಹಾಕಿದ್ದೆ 2 ವರ್ಷ ಏನು ಅಷ್ಟು ಮೇಲೆ ಬರಲ್ಲ ಅನಿಸ್ತದೆ ಅದು ಬೇರೆ ಕವರು ಅದೇ ಥರ ಇವಾಗ ಬೇಸಿಗೆ ಕವರ್ ಬೇರೆ ಸಪ್ರೇಟ್ ಇರ್ತದಲ್ಲ ಅದರಿಂದ ಸೆಡ್ನೆಟ್ ಅವಶ್ಯಕತೆ ಇರಲ್ಲ. ಗಿಡಗಳು ಸಂಖ್ಯೆ ಭಾಳ ಐತೆ ಸರ್. ಪ್ಲಾಸ್ಟಿಕ್ ಯಾಕೆ ಹಾಕ್ಬೋದು, ಬರೀ ಇದು ಹಾಕ್ರೆ ನಡೆಯಲ್ವಾ? ಪೂಜೆ ಹೊಡಿತದೆ ಸಣ್ಣ ಬಣ್ಣು ಬರ್ತದೆ. ಮೇನ್ ಅದು ಕಚ್ ಆಗಬಾರ್ದು ಅಂತೇಳಿ ಒಳಗಿನ ಜಾಳಿಗೆ ಮೇನ್ ಇದು ಮ್ಯಾಗಿನ ಕವರ್ ಅದಲ್ಲ, ಈ ಮ್ಯಾಗಿನ ಕವರೇ ಕಾಯಿ ಫಿನಿಶಿಂಗ್ ಮಾಡೋದು, ಆಮೇಲೆ ಹುಳ ಹತ್ತಲಾರ್ದಂಗೆ ಮೇಂಟೈನ್ ಮಾಡೋದು. ಒಳಗಡೆ ಫಿನಿಶಿಂಗ್ ಮಾಡ್ತೈತಿ, ಟೈಟ್ ಆಗಿ ಕುತ್ಕೊಂತದೆ ಕೈ ಮೇಲೆ. ಅವ್ರ ಹೊಂಡ ನೀಟಾಗಿ ಹಂಗೆ ಫಿನಿಶಿಂಗ್ ಚೆನ್ನಾಗಿರ್ತದೆ. ಅದು ಮೇಲೆ ಹಾಕಿದ್ರಿ ಇದು ಹೂಜಿ ಹೊಡಿಬಾರ್ದು, ಇದು ಹೂಜಿ ಹೊಡಿಬಾರ್ದು, ಬಿಸಿಲು ಬೀಳಬಾರ್ದು, ಸನ್ಬರ್ನ್ ಬರಬಾರ್ದು. ಆಮೇಲೆ ಸರ್ ಹುಳ ಹುಟ್ಟು ಹೊಡಿತೈತ್ರಿ. ಆಮೇಲೆ ಇನ್ನೊಂದು ಇದಕ್ಕೆ ಏನಾಗುತ್ತೆ ಸರ್, ಮಾಯ್ಶ್ಚರ್ ಭಾಳ ಭಾರಿ ಬರುತ್ತೆ. ಮಾಯ್ಶ್ಚರ್ ಬರೋದ್ರಿಂದ ಕಾಯಿ ಎಕ್ದಮ್ ಗ್ಲೋ ಕಾಣಿಸ್ತದೆ, ಹೌದಲ್ಲ? ಇಲ್ಲಿ ನೋಡ್ರಿ ಹೆಣ್ಮಕ್ಳು ಬ್ಯಾಗಿಂಗ್ ಮಾಡ್ತಾ ಇದ್ದಾರೆ. ಹೆಂಗೆ ಮಾಡ್ತಾ ಇದ್ದಾರೆ ನೋಡ್ರಿ. ಎಲ್ಲ ನೋಡ್ರಲ್ಲ ಇದು ಮಾಡ್ತೀವಿ ಯಾಕಂದ್ರೆ ಇದು ಡ್ರೈ ಆಗ್ಬಿಡ್ತದೆ ಹಿಂದೆ ಮುಂಚೆನೆ ಡ್ರೈ ಆಗ್ಬಿಡ್ತದೆ. ಅದರಿಂದ ಸ್ವಲ್ಪ ನೋಡಿಕೊಂಡು ಹಾಕ್ಬೇಕು, ಡ್ರೈ ಆಗ್ಬಿಡ್ತದೆ. ದಪ್ಪ ಯಾವುದು ಡ್ರೈ ಆಗ್ತದೆ.